ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸರ್ ನೀರು ಪಕ್ಕ ಊಟ ನಾನು ಎನ್ ಸಾಯಿ ಶ್ರಾವ್ಯ from Arya Vaishya community. I have been studying in Narayana College Ballari since 2 years. ನಾನು PCMB ಕೋರ್ಸನ್ನು ಆಯ್ಕೆ ಮಾಡಿ ನೀರಿಗೆ ಪ್ರಯತ್ನಿಸುತ್ತಿದ್ದೇನೆ. ಆಗ ನನಗೆ ಇವಾಗ 150 ರ್ಯಾಂಕ್ ಆಲ್ ಓವರ್ ಇಂಡಿಯಾ ಪಡೆದಿದ್ದೇನೆ. ಅದು ತುಂಬ ಖುಷಿ ಆಗ್ತಿದೆ. ಹಾಗೂ ಇವರೆಲ್ಲ ಪ್ರಶಂಸೆಗೆ ಋಣಿಯಾಗಿದ್ದೇನೆ. ನಾರ್ತ್ ಕರ್ನಾಟಕದ ಫಸ್ಟ್ ರ್ಯಾಂಕ್, ಡಿಸ್ಟ್ರಿಕ್ಟ್ ಫಸ್ಟ್ ರ್ಯಾಂಕ್. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಿಸ್ ಅಚೀವ್ಮೆಂಟ್. ನಿಮ್ಮ ಪೇರೆಂಟ್ಸ್ ಸಪೋರ್ಟ್ ಇದೆ? My parents support has helped me to come here. ಶ್ವೇತಾ ನಡ್ವಿ, ಸಂತೋಷ್ ನಡ್ವಿ, ಇವರು ನಮ್ಮ ಪೇರೆಂಟ್ಸ್. ಈ ದಿವಸ ಬಹಳ ಸಂತೋಷದ ಮಾತು ಏನಂತ ಹೇಳಿದ್ರೆ, ನಮ್ಮ ಅಣ್ಣನ ಮಗಳಾದ ಶ್ರಾವ್ಯ ಶ್ರೀ ನಡ್ವಿ ಅವರು ನಾರಾಯಣ ಟೆಕ್ನೋ ಒಳಗ 22 ಲಕ್ಷ ಜನರೊಳಗೆ ಮಗುಗಳು ಯಾರು ಈ ನೀಟ್ ಎಕ್ಸಾಮ್ ಒಳಗೆ ಕರ್ನಾಟಕ ರಾಜ್ಯಕ್ಕೆ 150ನೇಯ ದರ್ಜೆ ಪಡೆದು ನಮಗೆ ಬಳ್ಳಾರಿ ನಗರದ ಆಲ್ ಇಂಡಿಯಾಗೆ 150ನೇಯ ರ್ಯಾಂಕ್ ಅನ್ನು ಪಡೆದು ಈ ದಿವಸ ನಮ್ಮ ಅಂಗಡಿ ಮಾರಪ್ಪ ಕಾಂಪೌಂಡ್ ಅಲ್ಲಿ ನಮ್ಮ ವಾರ್ಡ್ 15ನೇ ವಾರ್ಡ್ ಅಲ್ಲಿ ಬಹಳ ಪ್ರಶಂಸದ ಮಾತಂತ ಹೇಳಿ ನಾವು ಎಲ್ಲರೂ ಈ ವಾರ್ಡ್ ಜನರು ಎಲ್ಲರೂ ಕಲ್ತು ಈ ದಿವಸ ಈ ವಾರ್ಡಿನ ಅಧ್ಯಕ್ಷರಾದ ಪ್ರಕಾಶ್ ಅಣ್ಣ ಅವರು ಮತ್ತೆ ಶ್ರೀಧರ್ ಸರ್ ಅವರು ಎಲ್ಲರೂ ಕಲ್ತು, ಸುಬ್ಬರಾವ್ ಅವರು, ಮಾರುತಿ ಪ್ರಸಾದ್ ಅವರು, ನಮ್ಮ ಎಲ್ಲ ಇಡೀ ಈ ಏರಿಯಾದವರೆಲ್ಲ ನಾವು ಒಂದು ಹಬ್ಬದ ಲೆಕ್ಕವಾಗಿ ನಮ್ಮ ಒಂದು ಮಗು ಈ ದಿವಸ ದೇಶದಲ್ಲಿ ಒಂದು ಹೆಸರು ಮಾಡಿದ್ದಾರೆ. ನಮ್ಮ ಈ ಕಾಂಪೌಂಡ್ ನಲ್ಲಿ ಇರುವಕಂತವರು ದೇಶದಲ್ಲಿ ಒಂದು ಗುರುತಿಸಿದ್ದಾರೆ ಇವತ್ತು ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ನಾರ್ತ್ ಕರ್ನಾಟಕದಲ್ಲಿ ಮತ್ತೆ ನಮ್ಮ ಜಿಲ್ಲೆ ಒಳಗೆ ಕೂಡ ನಂಬರ್ 1 ಬಂದಿದ್ದಾಳೆ. ಇಂಥ ಬೇರೆಯವರು ಕೂಡ ಇವ್ರನ್ನ ನೋಡಿ ಬೇರೆಯವರು ನಮ್ಮ ಬಳ್ಳಾರಿ ನಗರದಲ್ಲಿ ಡಾಕ್ಟರ್ಸ್ ಆಗ್ಬೇಕು, ಇನ್ನ ಸೈಂಟಿಸ್ಟ್ಗಳು ಆಗ್ಬೇಕು, ಎಲ್ಲ ಆಗ್ಬೇಕಂತ ಹೇಳಿ ನಂದು ಬಹಳ ಇಷ್ಟ ಇದೆ. ಯಾಕಂತ ಹೇಳಿದ್ರೆ ನಮ್ದು ಒಂದೇ ಗುರಿ, ಎಲ್ಲ ವಿದ್ಯಾವಂತರು ಬರುವವರೆಲ್ಲ ಪೆನ್ನಿಂದ ಅವರು ಜೀವನವನ್ನು ಸಾಧನೆಯನ್ನು ಮಾಡ್ತಾರಂತ ಹೇಳಿ ನನಗೆ ಬಹಳ ಇದು ಇದೆ. ಅದಕ್ಕಾಗಿ ನಾನು ಈ ಮಗು ಓದಿದ ಕಷ್ಟಕ್ಕೆ ನಾನು ಬಹಳ ತುಂಬಾ ಹೃದಯದಿಂದ ಧನ್ಯವಾದ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಡುವೆ ಸಂತೋಷ ಈ ನೀಟ್ ಎಕ್ಸಾಮ್ದಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ 150 ರ್ಯಾಂಕ್ ತೊಗೊಂಡಿದ್ದಾಳೆ. ಆಮೇಲೆ ನಾರ್ತ್ ಕರ್ನಾಟಕದಲ್ಲಿ ಫಸ್ಟ್ ರ್ಯಾಂಕ್ ತೊಗೊಂಡಿದ್ದಾಳೆ. ಅವಳಿಗೆ ಎಷ್ಟು ಕಷ್ಟಪಟ್ಟರೆ ಮಾತ್ರ ಇಲ್ಲಿ ಇರುತ್ತೆ ಅನ್ನೋಕ್ಕೆ ಅವ್ರ ಪೇರೆಂಟ್ಸ್ನು ಎಲ್ಲರೂ ಸಪೋರ್ಟ್ ಇದೆ. ಈ ಅಚೀವ್ಮೆಂಟ್ ತೊಗೋಬೇಕಂದ್ರೆ ಇವಳನ್ನು ಡೇ ಆ್ಯಂಡ್ ನೈಟ್ ಕಷ್ಟಪಡಬೇಕು. ಈ ಹುಡುಗಿ ಈ ಅಚೀವ್ಮೆಂಟ್ ಅಲ್ಲದೆ ಇನ್ನೂ ಹೆಚ್ಚಿನ ಅಚೀವ್ಮೆಂಟ್ಸ್ ತಗೊಂಡು ನ್ಯಾಷನಲ್ ಲೆವೆಲಲ್ಲಿ ಫಸ್ಟ್ ರ್ಯಾಂಕ್ ಬರಬೇಕಂತ ಆಶಿಸ್ತಾ ಇದ್ದೇನೆ. ಇಂಥ ರ್ಯಾಂಕ್ ಬಂದಿರೋ ಹುಡುಗರನ್ನ ಒಂದಾವತಿ ಇನ್ಸ್ಪಿರೇಷನ್ ಮೇಲೆ ನಮ್ಮ ಕಾಂಪೌಂಡ್ನಲ್ಲಿ ಇವತ್ತು ನಮ್ಮ ಏರಿಯಾ ಕಾರ್ಪೊರೇಟ್ರು ಮತ್ತು ಸೀನಾ ಅವರು ಕಾರ್ಪೊರೇಟ್ರು ಮತ್ತು SRM ಗ್ರೂಪ್ ಅವರು, ನಮ್ಮ ಕಾಂಪೌಂಡ್ ಅವರು ಎಲ್ಲರೂ ಸೇರಿ ಒಂದು ಹಬ್ಬದ ಮೇಲೆ ಆ ಹುಡುಗಿ ಅಷ್ಟೊಂದು ನಾವು ಪ್ರೀತಿಯಲ್ಲಿ ಸನ್ಮಾನ ಮಾಡಿದ್ದೀವಿ. ಇದಕ್ಕೆಲ್ಲರಿಗೂ ತಮ್ಮೆಲ್ಲರೂ ಬಂದು ಮಾಡಿದಾರಲ್ಲ, ಆ ಹುಡುಗಿಗೆ ಬ್ಲೆಸ್ಸಿಂಗ್ಸ್ ಇರಬೇಕು, ಇನ್ನೂ ಮೇಲೆ ಮೇಲೆ ದರ್ಜೆಗಳು ಹೋಗಬೇಕು, ಒಳ್ಳೆ ರ್ಯಾಂಕ್ ಮಾಡಬೇಕು ಅಂತ ನನ್ನ ಮನಪೂರ್ವಕ ಆ ಹುಡುಗಿಗೆ ನಮ್ಮ ಶ್ರಾವ್ಯ ಅವರು ಶ್ರಾವ್ಯ ನಡುವೆ ಅವರು 150ನೇ ರ್ಯಾಂಕ್ ಪಡೆದಿದ್ದಾರೆ ನೀಟ್ ಎಕ್ಸಾಮ್ ಅಲ್ಲಿ. ಅವರು ಸಂತೋಷ್ ಅವರ ಮಗಳಾಗಿದ್ದಾರೆ, ಸಂತೋಷ್ ನಡುವೆ ಅಂತ ನಮ್ಮ ಫ್ರೆಂಡ್ ಅವರು. 150 ರ್ಯಾಂಕು 22 ಲಕ್ಷ ಜನದಲ್ಲಿ ಬರಬೇಕಂದ್ರೆ ಸಾಮಾನ್ಯ ಅಲ್ಲ. ಯಾಕಂದ್ರೆ ಅವರು ಕಷ್ಟಪಟ್ಟಿದ್ದು PU ಸೆಕೆಂಡ್ ಇಯರ್ ಅಲ್ಲಿ PCMB ಮಾಡ್ಬೇಕಂದ್ರೆ ಜಾಸ್ತಿ ಕಷ್ಟ. ಇವಾಗಿನರಲ್ಲಿ IQ ನಾಲೆಡ್ಜು ಆಮೇಲೆ ಟಾರ್ಗೆಟ್ ಅಲ್ಲಿ ಎಷ್ಟೋ ಜನ ಎಷ್ಟೊಂದು ರ್ಯಾಂಕ್ಗಳು ತರ್ತಾರೆ. ಅದರಲ್ಲಿ ನಮ್ಮ ಮಫಿಸಲ್ ಏರಿಯಾ ಅಂತ ಬಳ್ಳಾರಿಯಿಂದ 150ನೇ ರ್ಯಾಂಕ್ ತಂದಿರೋದ್ರೆ ನಮ್ಮ ಬಳ್ಳಾರಿಗೆ ಹೆಮ್ಮೆ, ನಮ್ಮ ಡಿಸ್ಟಿಕ್ಕಿಗೆ ಹೆಮ್ಮೆ ಆಗಿದೆ. ಅದು ಎಸ್ಪೆಷಲಿ ನಮ್ಮ ಬಳ್ಳಾರಿ ಡಿಸ್ಟಿಕ್ ಅಲ್ಲಿ ಅಗಡಿ ಕಾಂಪೌಂಡ್ ಅಲ್ಲಿ ಬಂದಿದಾರಲ್ಲ, ಅವರು ನಮ್ಗೆ ಇನ್ನ ನಮ್ಮ ಸಮುದಾಯಕ್ಕೆ ಹೆಚ್ಚು ಹೆಮ್ಮೆ ಆಗ್ತಾ ಇದೆ. ಇಂಥವ್ರು ಇನ್ನ ಜಾಸ್ತಿ ಜನ ಬರಬೇಕು, ನಮ್ಮ ಸಮುದಾಯದಲ್ಲಿ ಇನ್ನ ಎಲ್ಲರೂ ಬರಬೇಕು, ಡಿಸ್ಟಿಕ್ ಅಲ್ಲಿ ಎಲ್ಲ ಹೆಸರು ಬರಬೇಕು. ಈ ತರ ಅವರು ಪ್ರತಿಭೆಗೆ ಪುರಸ್ಕಾರ ಎಲ್ಲ ಇರ್ಬೇಕಂತ ಕೋರ್ತಾ ಇದ್ದೀನಿ. ನಮ್ಮ ಸಮುದಾಯದಿಂದ ಕೂಡ ಒಳ್ಳೆ ಹೆಸರು ಬರಲಿ ಅಂತ ಶ್ರಾವ್ಯಗೆ ಕೋರ್ತಾ ಇದ್ದೀನಿ. ಹೇಳಿ ಸರ್. ಮೊಟ್ಟ ಮೊದಲಾಗಿ ಶ್ರಾವ್ಯಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀವಿ. ಅವ್ರ ಅಪ್ಪ ಅಮ್ಮಗೆ ಮತ್ತು ಅವ್ರ ಕುಟುಂಬಕ್ಕೆ, ಅವರು ಆ ಹುಡುಗಿ ಪಟ್ಟಂಥ ಶ್ರಮಕ್ಕೆ
ಬಂದಿದ್ದ ಒಂದು ಕೀರ್ತಿ ಇದು. ಶ್ರಮದಿಂದ ಸಾಧಿಸೋದು ಏನೂ ಇಲ್ಲ. ಅದಕ್ಕೊಂದು ಎಕ್ಸಾಂಪಲ್ ಶ್ರಾವ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಹುಡುಗಿ ಹೆಚ್ಚು ಕಮ್ಮಿ ನನ್ನ ಫ್ರೆಂಡ್ ಮಗಳು ನೋಡ್ತಾನೆ ಇದ್ದೀನಿ. ಆ ಹುಡುಗಿ ನನ್ನ ಮಗಳು ಕೂಡ ನಾರಾಯಣಲ್ಲಿ ಓದ್ತಾರೆ. ಆ ಹುಡುಗಿ ಎಷ್ಟು ಕಷ್ಟಪಡ್ತಾಳೆ, ಅವರು ಪ್ರಿನ್ಸಿಪಲ್ ಎಷ್ಟು ಹೇಳ್ತಾರೆ ಅಂತ ಅಂಬೋದು. ಶಿ ಇಸ್ ಟಾರ್ಗೆಟಿಂಗ್. ಅವ್ರು ಲಾಸ್ಟ್ ಇಯರ್ ಯಾರು ಚೆನ್ನಾಗಿ ಓದಿದ್ದಾರೆ ಅವ್ರನ್ನ ಟಾರ್ಗೆಟ್ ಮಾಡಿ ಯಾವ ಥರ ಓದ್ತಿದ್ರು ಅಂತ ಆಕಿನೇ ಅವ್ರ ಹತ್ರ ಮಾತಾಡಿ ಯಾವ ಥರ ನಾವು ಓದ್ಬೇಕಂತ ಕಷ್ಟಪಟ್ಟು ಇವತ್ತು 150th ರ್ಯಾಂಕ್ ಆಲ್ ಇಂಡಿಯಾ ಲೆವೆಲ್ ಬಂದಿದ್ದಾರೆ. ಇಟ್ ಇಸ್ ಸಾಮಾನ್ಯ ಮಾತಂತೂ ಅಲ್ಲ. 22 ಲಕ್ಷ ಜನ ಬರೆದಂತ ಒಂದು ಎಕ್ಸಾಮ್ ಅಲ್ಲಿ 150th ರ್ಯಾಂಕ್ ಬಂದಿದ್ದಾರೆ. ಅವರು ನಮ್ಮ ಒಂದು ಕಾಲನಿ ಮತ್ತೆ ನಮ್ಮ ಒಂದು ಸಮುದಾಯಕ್ಕೆ ಸೇರಿದಂತ ಒಂದು ಹುಡುಗಿ ಅಂದ್ರೆ ಹೆಮ್ಮೆಯ ಮಾತು. ಈ ಮಾತಿಗೆ ಈ ಹುಡುಗಿಗೆ ಅವ್ರು ಇನ್ನೂ ಒಂದು ಟಾಪ್ ಲೆವೆಲ್ ಹೋಗ್ಬೇಕು. ಆ ಲೆವೆಲ್ ಅಲ್ಲೇ ಅಚೀವ್ ಮಾಡ್ಬೇಕಂತ ಭಾವಿಸ್ತಾ ಕೃತಜ್ಞತೆ ಹೇಳ್ತಾ ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ. ಥ್ಯಾಂಕ್ ಯು. ಇವತ್ತು ನಮ್ಗೆ ಹೆಮ್ಮೆಯ ದಿವಸ. ನಮ್ಮ ಅಗಡಿ ಕಾಂಪೌಂಡ್ನಲ್ಲಿ ನಮ್ಮ ಹುಡುಗಿ ನಮ್ಮೂರು ಈಗ 150ನೇ ರ್ಯಾಂಕ್ ಪಡೆದಿದ್ದಾರಲ್ಲ, ನಮ್ಮೆಲ್ಲರಿಗೂ ನಮ್ಮ ಕಾಂಪೌಂಡ್ ಎಲ್ಲರಿಗೂ ತುಂಬ ಸಂತೋಷ ಆಗಿದೆ. ಇನ್ನು ಮುಂದೆ ಬರೋ ದಿನಗಳಲ್ಲಿ ಅವರೆಲ್ಲ ದೇವರೆಲ್ಲ ಆಯುಷು ಆರೋಗ್ಯ ಇನ್ನೂ ಮೇಲ್ಮಟ್ಟಕ್ಕೆ ಹೋಗ್ಬೇಕಂತೇಳಿ ನಾವೆಲ್ಲ ದೇವರೆಲ್ಲ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.